ಹೌದು. ಹಾದಿ ಒಳಗ 3 ಹಾದಿ ಅದಾವತ್ತ. ಹಾ ವಿದ್ಯಾಶ್ರೀ ಕೇಳ್ತಾಳ, ಆದ್ರ ಹಾದಿ ಒಳಗ ಬಾಳ ಹಾದಿ ಅದಾವ ವಿದ್ಯಾಶ್ರೀ. ಹೆಂಗಪ್ಪ? ಯಾವ್ಯಾವ ಹಾದಿ ಅದಾವ? ಯಾವ್ಯಾವ? 3 ಹಾದಿ ಅಂತೇಳಿ ವಿದ್ಯಾಶ್ರೀ ಕೇಳ್ತಾಳ. ಅಂದ್ರ ಹಾದಿ ಒಳಗ ಬಾಳ ಹಾದಿ ಅದಾವ. ಹೌದು. ಯಾವ್ಯಾವ ಹಾದಿ? ಯಾವ? ಇವತ್ತು ಜಾನ್ರು ಕೂಡ್ರಿ ಅಂದ್ರ 3 ಹಾದಿ ಹಾಕಾವ. ಜಾನ್ರು ಕೂಡ್ರಿ ಅಂದ್ರ 3 ಹಾದಿ ಹೆಂಗ ಹಾಕವು? ಹೆಂಗ? ಆ ಜಾನ್ ಆ ಕಡೆ ಐತಾನು, ಈ ಜಾನ್ ಈ ಕಡೆ ಐತಾನು, ನಡಬಾರಕ್ಕೊಂದು ಹಾದಿ ಉಳಿತೈತಿ. ಹೌದು. ಇವು 3 ಹಾದಿ ಹಾಕಾವ. ಹಾ. ಇನ್ನು ಜಾನ ಕೋಣ ಕೂಡ್ರೆ 2 ಹಾದಿ ಹಾಕಾವ. ಜಾನ ಕೋಣ ಕೂಡ್ರಿ 2 ಹಾದಿ. ಜಾನ ಕೋಣ ಕೂಡ್ರೆ 2 ಹಾದಿ ಹಾಕಾವ. ಯಾಕಂದ್ರ ಕ್ವಾನ್ ಅದಾವ ನಾಟಕ ಬರ್ತಿರ್ತಾನು, ಜಾನ ಸೈದ್ ಹಾದ ಹೋಗ್ಕಾನು. ಹೌದು. ಅದಕ್ಕೆ ಜಾನ ಕೋಣ ಕೂಡ್ರೆ 2 ಹಾದಿ ಹಾಕಾವ. ಹೌದು. ಇನ್ನು ಕ್ವಾಣ ಕೂಡಿದ್ವು ಅಂದ್ರ 8 ಹಾದಿ ಹಾಕಾವ ಮಾಸ್ತರ. ಎಟ್ಟಕ್ಕವ? ಏನಿ ಮಶಿಬನಾಳ ವಿದ್ಯಾನ ಹಿಂದ ಬಂದಾವಲ್ಲ 2 ಕ್ವಾಣಗಳು. ಹೌದು. ವಿದ್ಯಾನಿಂದ ಬಂದವ 2 ಕ್ವಾಣಗಳು. ಇಂಥ ಕ್ವಾಣಗಳು ಕೂಡಿದ್ವು ಅಂದ್ರೆ ಏನಾಕತಿ? ಆ ಕ್ವಾನ ಆ ಕಡೆ ಹೆಂಗಿಲ್ಲ, ಈ ಕ್ವಾನ ಈ ಕಡೆ ಹೆಂಗಿಲ್ಲ, ನಾಟಕ ಹೋಗ್ತಾವ. ನಡಬಾರಕ್ಕ 2 ಏನಾಕಾವ ಅಂದ್ರೆ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ತಾವ. ಹೌದು. ಅದಕ್ಕೆ ಕ್ವಾನ ಕೂಡ್ರೆ 1 ಹಾದಿ ಆಕತಿ. ಕ್ವಾನ ಜಾನ ಕೂಡ್ರೆ 2 ಹಾದಿ. ಇನ್ನು ಜಾನ್ರು ಕೂಡ್ರೆ 3 ಹಾದಿ ಹಾಕಾವ ಮಾಸ್ತರ್. ಹೌದು. ಯಾಕಂದ್ರೆ ಇವು ಹಾದಿದಾವು, ಇವನು ಬರ್ಕೋ ವಿದ್ಯಾಶ್ರೀ ಪಾಟ್ಯಾಗ. ಇನ್ನ 3 ಹಾದಿ ಯಾವ್ಯಾವ ಅದಾವ? ಯಾವ್ಯಾವ? ಯಾಕಂದ್ರೆ ಇವತ್ತ ವಿದ್ಯಾಶ್ರೀ ಹುಟ್ಟಿ ಬರುವಾಗ 1 ಹಾದಿ, ಹುಟ್ಟಿ ಬರುವಾಗಿಂದ 1 ಹಾದಿ ಅಂತ ವಿದ್ಯಾಶ್ರೀ ದೊಡ್ಡಕ್ಕೆ ಆದ್ಮೇಲೆ ತಿಕ್ಕಿಗೆ 18 ವಯಸ್ಸು ತುಂಬಿದ ಮೇಲೆ ತಿಕ್ಕಿನ ಮನೆಗೆ ಮಾಡಿ ಕೊಟ್ಟ ಮೇಲೆ ನನ್ನ ಮನೆಗೆ ಮಾಡಿ ಕೊಟ್ಟ ಮೇಲೆ ತಿಕ್ಕಿ ಏನ್ ಮಾಡ್ತಾಳು? ನನ್ನ ಜೋಡಿ ಜಗಳಾಡಿ ಹೋಗಿ ತವ್ರ ಮನೆ ಹಾಕೊಂಡ್ತಾಳ ಮಶಿಬನಾಳ ವಿದ್ಯಾ. ಹೌದು. ನನ್ನ ಜೋಡಿ ಜಗಳಾಡಿ ತವ್ರ ಮನ್ಯಾಗ ಕೂತಾಗ ಇವ್ ಮಶಿಬನಾಳ ವಿದ್ಯಾನ ಮನ್ಯಾಗ ಒಬ್ಬ ಕಾಯಿ ಇರ್ತಾಳ. ಏನ್ ಹೇಳ್ತಾಳು? ಏನ ವಿದ್ಯಾಶ್ರೀ ಎಲ್ಲಾ ಕಡೆ ಹಾಡಿಕೆ ಹಾಡ್ತಿ, ಎಲ್ಲಾ ಬರಾಬರಿ ಐತಿ, ಕರೆ ಹುಚ್ಚಿ. ಹೌದು. ನಿನಗಿನ ಸಂಸಾರ ಹಾದಿನ ಗೊತ್ತಾಗಿಲ್ಲ ಅಂತಾಳ ಆಕಿ. ಯಾಕಂದ್ರೆ ಹುಟ್ಟಿ ಬರುವಾಗ 1 ಹಾದಿ ಸಂಸಾರದ 2ನೇ ಹಾದಿ. ಇನ್ನು 3ನೇ ಹಾದಿ ಯಾವ್ದೈತಿ ಮಾಸ್ತರ? ಯಾವ್ದ? ಮಶಿಬನಾಳ ವಿದ್ಯಾಶ್ರೀ ಇವತ್ತು ಉಮರಾಣಿ ಗ್ರಾಮದಾಗ ಅಕಸ್ಮಾತಾಗಿ, ಯಾಕಂದ್ರ ಒಬ್ಬ ಕೆಣಮಗಳ ಹಾರ್ಟ್ ಆಗಿ ಸತ್ತಳಂತ ತಿಳ್ಕೊ. ಹೌದು. ಹಾರ್ಟ್ ಆಗಿ ಸತ್ತಳ ಅಂದ್ರೆ ಆಕಿನ ಏನ್ ಮಾಡ್ತಾರು? ಆಕಿನ ಮತ್ತೆ ಹೋದ ಮಣ್ಣಾಗ ಹೋಗೋದು ಬರುತ್ತಾರ. ಹೌದು. ಇಲ್ಲಿ 3 ಹಾದಿ ಅದು. ಯಾಕಂದ್ರೆ ಹುಟ್ಟಿ ಬರುವಾಗ 1 ಹಾದಿ ಸಂಸಾರದ 2ನೇ ಹಾದಿ ನೆನೆ ಹೋಗೋದು ಬರ್ತಾರ. ಅದ 3ನೇ ಹಾದಿ ಐತಿ. ಇವು 3 ಹಾದಿ ಅದಾವ. ಇವನು ಬರ್ಕೋ ವಿದ್ಯಾಶ್ರೀ, ಇವನು ಬುಕ್ಕಿನಾಗ ಬರ್ಕೋ. ಯಾಕಂದ್ರೆ ಇನ್ನ 3 ಹಾದಿ ಯಾವ್ಯಾವದವು? ಯಾಕಂದ್ರ ಜ್ಞಾನಕಾಂಡ, ಕರ್ಮಕಾಂಡ, ಉಪಾಸನ ಕಾಂಡ. ಜ್ಞಾನಕಾಂಡ, ಕರ್ಮಕಾಂಡ, ಉಪಾಸನ ಕಾಂಡ, ಇವು 3 ಹಾದಿ ಅದಾವ ವಿದ್ಯಾಶ್ರೀ. ಯಾವ ಹಾದಿಲೇ ಬರ್ತೀವ ಹಾದಿಗೆ? ಯಾಕಂದ್ರೆ ನೋಡ ಹಾದಿಗೆ ನೆಗ್ಗಿನ ಮೂಳೆ ಇದ್ದಂಗ. ಯಾಕಂದ್ರೆ ನೋಡ ನೆಗ್ಗಿನ ಮೂಳೆ ಏನ್ ಮಾಡ್ತತಿ? ಒಂದು ಕಚ್ಚನ ಕಾಲಾಗ ಚುಸ್ತಂದ್ರ ಮತ್ತೊಂದು ಸೈಡ್ ನಿಂತಿರ್ತೈತಿ. ಹಂಗ ಆ ನೆಗ್ಗಿನ ಮೂಲಿನದಾಗ ನಿನಗ ಹತ್ತಂಗಿಲ್ಲ. ಅದಕ್ಕೆ ಹಾದಿ ಒಳಗೆ ಇಂತ ಹಾದಿ ಅದಾವ ಅಂತೇಳಿ ವಿದ್ಯಾಗ ತಿಳಿಸಿ ಕೊಡ್ಬೇಕಾಗೈತಿ. ಆದ್ರ ವಿದ್ಯಾಶ್ರೀ ಒಂದು ಮಾತು ಹೇಳ್ತಾಳ. ಏನಪ್ಪ? ಯಾಕಂದ್ರೆ ಇವತ್ತಿನ ದಿವಸ ಗಣಪತಿನ ಅಂತ ಹುಟ್ಟಿ ಬರ್ಬೇಕಾದ್ರ ಹೆಂಗ ಹುಟ್ಟಿ ಬಂದಾನಂತ? ಪಾರ್ವತಿ ಮಣ್ಣಿನಿಂದ ಹುಟ್ಟಿ ಬಂದಾನಂತ. ಪ್ರಥಮದಾಗ ಒಂದು ಸಖಿ ಹಾಡ್ತಾಳ ಹೆಣ್ಮಗಳ. ಪಾರ್ವತಿ ಮಣ್ಣಿನಿಂದ ಗಣಪತಿ ಹುಟ್ಟ್ಯಾನಂತ ನಿನಗೆ ಯಾರು ಹೇಳ್ಯಾರ ವಿದ್ಯಾಶ್ರೀ? ಪ್ರಥಮದಾಗ ನಿಮ್ಮ ಅವ್ವ ತಯಾರು ಮಾಡ್ಯಾಳ ಮಣ್ಣಿನಿಂದ ಗಣಪತಿ. ಕರೆ ಯಾರನ್ನ ಸಜ್ಜು ಮಾಡ್ಯಾಳ? ಮೊದಲು ಯಾರನ್ನ ಮಾಡ್ಯಾಳ? ಏನಕ್ಕೆ ಗಣಪತಿನ ಮಾಡ್ಯಾಳಣ? ಇಲ್ಲ, ಗಣಪತಿನ ಮಾಡಿಲ್ಲ. ಪ್ರಥಮದಾಗ ನಿಮ್ಮ ಅವ್ವ ಸಜ್ಜು ಮಾಡ್ಬೇಕಾದ್ರ ಪರಮಾತ್ಮನ ಪಂಚಾಕ್ಷರಿ ಮಂತ್ರ ನೋಡದ ಆ ಮಂಗಲ ಮೂರ್ತಿಗೆ ಜೀವಕಾಳ ತುಂಬ್ಯಾಳ. ಜೀವಕಾಳ ತುಂಬಿ ಅದಕ್ಕೆ ಏನಂತ ಹೆಸರಿಟ್ಟಾಳ ಅಂದ್ರೆ ಮಂಗಲ ಮೂರ್ತಿ ಅಂತ ಹೆಸರಿಟ್ಟಾಳ. ಏನಂತ ಇಟ್ಟಾಳು? ಮಂಗಲ ಮೂರ್ತಿ. ಮಣ್ಣಿನಿಂದ ತಯಾರು ಮಾಡಿದಂತ ಮಂಗಲ ಮೂರ್ತಿ ಅನ್ನುವಂಥದಕ್ಕೆ ಮಂಗಲ ಮೂರ್ತಿ ಅಂತ ಹೆಸರಿಟ್ಟಾಳು. ಅದ ಹೋಗಿ ಗಣಪತಿ ಆಗಬೇಕಾದ್ರೆ ಯಾವಾಗ ಗಣಪತಿ ಆಗೈತಿ? ಯಾವಾಗ ಪರಮಾತ್ಮನ ಒಳಗ ಬಿಡ್ಲಿಲ್ಲ ಆ ಟೈಮ್ದಾಗ ಪರಮಾತ್ಮ ಏನ್ ಮಾಡ್ತಾನು? ನನ್ನ ಒಳಗ ಬಿಡಂಗಿಲ್ಲ ಅಂದ್ರ ನೀ ಯಾವ ಅಂತ ತಿಳ್ಕೊಂಡ್ ಏನ್ ಮಾಡ್ತಾನು? ಅವಾಗ ಗೊತ್ತಿತ್ತಿದ್ರ ಹಿಂಗ ಸಜ್ಜಾಗೈತಿ, ನನ್ನ ನಾಮ ಜಪ ಮಾಡಿದಾಗ ಇದು ಸಜ್ಜಾಗೈತಿ ಅನ್ನುವಂಥದ್ದು ಅವ್ ಗೊತ್ತಿದ್ದ. ಕರೆ ಯಾಕವ ಅದನ್ನ ಹೊಡಿಬೇಕಾಗೈತಿ? ಯಾಕವ ಅದನ್ನ ಹೊಡಿಬೇಕಾಗೈತಿ ಅಂದ್ರ ಅದರಲ್ಲಿ 6 ಗುಣಗಳು ತುಂಬಿ ತುಳುಕಾಡತ್ತದು ಮಾಸ್ತರ್. ಯಾವ್ಯಾವ 6 ಗುಣಗಳ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂತ 6 ಗುಣಗಳು ತುಂಬಿ ತುಳುಕತಿದ್ದು. ಅದಕ್ಕೆ ಅದರಲ್ಲಿ ಜ್ಞಾನ ಅನ್ನುವಂಥದ್ದು ಇಲ್ಲಾಗಿತ್ತು. ಜ್ಞಾನ ಅನ್ನುವಂಥದ್ದು ಇಲ್ಲಾಗಿತ್ತ. ನೀ ಉಳಿದು ಉಪಯೋಗಿಲ್ಲ. ಯಾಕಂದ್ರೆ ನೀ ಜಗತ್ತದಾಗ ನಿಂದ ಹೆಸರು ಬರಂಗಿಲ್ಲ ಅಂತ ತಿಳ್ಕೊಂಡ ಏನ್ ಮಾಡ್ರು ಅದ್ರದ ಚೆಂಡು ಹೊಡೆದು ಒಳಗೆ ಹೋಗ್ಯಾನ. ಚೆಂಡು ಹೊಡೆದು ಒಳಗೆ ಹೋದಾಗ ಪಾರ್ವತಿ ಕೇಳ್ತಾಳೆ, ಏನ್ರಿ ಪರಮಾತ್ಮ ನೀವು ಬರ್ಬೇಕಾದ್ರೆ ಹೆಂಗ ಬಂದ್ರಿ ಅಂತ ಕೇಳ್ತಾಳ. ಅವಾಗ ಪರಮಾತ್ಮ ಅಂದ, ಯಾಕ ಪಾರ್ವತಿ
ನಾ ದಿನನಿತ್ಯ ಹೆಂಗ ಬಂದಾನಿ ಅಂದವ್ ಬರುವಂಗ ಬಂದೇನೆ ಅಂತ ಹೇಳಿದ ದಿನನಿತ್ಯ ಹೆಂಗ ಬರ್ತಾನೆ ಹಂಗ ಬಂದಾನೆ ಅಂತ ಹೇಳಿದಾಗ ಪಾರ್ವತಿ ಹೇಳ್ತಾಳ ಏನದು ಏನಿಲ್ರಿ ಸ್ವಾಮಿ ಅಲ್ಲಿ ಬಾಗಿಲದಾಗ ಒಂದು ಕುಸನ ಮಾಡಿಟ್ಟೀನಿ ಹೌದು ಆ ಮಂಗಲ ಮೂರ್ತಿ ನಿಮಗೆ ಭೇಟಿ ಆತು ನಿಲ್ಲು ಅಂತ ಕೇಳ್ತಾಳ ಹೌದು ಅವಾಗ ಪರಮಾತ್ಮ ಅಂದ ಏನಿಲ್ಲ ಮಂಗಲ ಮೂರ್ತಿ ನನಗೆ ಭೇಟಿ ಆತು ಹಾ ಕರೆ ಅದ ನಾನು ಒಳಗೆ ಬಿಡ್ಲಿಲ್ಲ ಅದಕ್ಕೆ ಅದನ್ನ ಹೊಡೆದು ಒಳಗೆ ಬಂದನಿ ಅಂದವ್ ಹೌದು ಅದನ್ನ ಹೊಡೆದು ಒಳಗೆ ಬಂದೇನೆ ಅದು ರುಂಡ ಹೊಡೆದು ಒಳಗೆ ಬಂದೇನೆ ಅಂತ ಹೇಳಿದಾಗ ಏನ್ ಮಾಡ ಅವಾಗಕ್ಕೆ ಪಾರ್ವತಿ ಏನ್ ಮಾಡ್ತಾಳ ಏನ್ ಮಾಡ್ರ ಮಶಿಬನಾಳ ಪಾರ್ವತಿ ದುಃಖ ಮಾಡ್ತಾಳ ಎದಿ ಬಡ್ಕೊಂಡ ಹೌದು ಯಾ ಪಾರ್ವತಿ ಮಶ್ಮನಾಳವಾಗಿ ಇಲ್ಲಿ ಕೂತಾಳ ಮಾಸ್ತರ್ ಹಾ ನೋಡ್ಲಾ ಹೆಂಗ್ ಕೂತಾಳ ಹೆಣ್ಮಗಳ ಹೌದು ಹೆಂಗ್ ಕೂತಾಳ್ತಮ್ಮ ಕುಬ್ಸ ಮಾಡ್ಕೊಳಕ್ ಕೂತಂಗಾಗೈತು ಮಾಸ್ತರ್ ಅದಕ್ಕ ಈ ಕುಬ್ಸ ಮಾಡ್ಕೊ ಹೆಣ್ಮಗಳಿಗೆ ಹೇಳ್ತಾನ ಪರಮಾತ್ಮ ಏನಂತ ಏ ನೀ ದುಃಖ ಮಾಡಕ್ ಹೋಗ್ಬೇಡ ಹೌದು ನಾ ಲೋಕ ಸಂಚಾರ ಮಾಡಕ್ ಹೋದಾಗ ನೀ ಹಂಗ ಒಂದು ಕುಸನ ಸಜ್ಜ ಮಾಡೇದಿ ಹೌದು ನಿಂದ ಪವರ್ ಇತ್ತಂದ್ರ ನಾನು ಮುಂದೆ ಮಾಡಿ ತೋರ್ಸಂದವ್ ಹೌದು ಅವಾಗ ಏನ್ ಹೇಳ್ತಾಳು ಮೊದಲು ಹೆಂಗ ಮಾಡಿದ ಹಂಗ ಮಾಡಿ ತೋರ್ಸಂದಾಗಿ ಕೇಳ್ತಾಳ ಪಾರ್ವತಿ ಪರಮಾತ್ಮಗ ಸಾಷ್ಟಾಂಗ ನಮಸ್ಕಾರ ಹಾಕ್ತಾಳ ಏನಂತ ಏ ಪರಮಾತ್ಮ ನನ್ನ ಕೈಲಿಂದ ಏನು ಸಾಧ್ಯತಿ ನಿನ್ನ ಪಂಚಾಕ್ಷರಿ ಮಂತ್ರ ನೋಡಿದ ನಿನ್ನ ನಾಮ ಜಪ ಮಾಡಿ ಮಂಗಲ ಮೂರ್ತಿಗೆ ಜವಕಾಳ ತುಂಬೇನಿ ಇನ್ನು ನನ್ನ ಮುಂದೆ ಸಾಧ್ಯ ಇಲ್ಲ ನನ್ನ ಮಗ ನನಗೆ ಬೇಕಂತೇಳಿ ದುಃಖ ಮಾಡ್ದ ನಾನಿಂದ ಆಗಂಗಿಲ್ಲ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಹಾಕ್ಯಾಳಿ ಪಾರ್ವತಿ ಹೌದು ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ಅವಾಗ ಪರಮಾತ್ಮ ಹೇಳ್ತಾನು ತಯಾರು ಮಾಡಿ ಕೊಡ್ತಾನ ಕರೆ ನಿಂದ ಪೈಲಾದಂಗ ತಯಾರು ಮಾಡಂಗಿಲ್ಲ ಇಲ್ಲ ಇದನ್ನ ಬ್ಯಾರೇನ ತಯಾರು ಮಾಡಿ ಕೊಡ್ತಾನ ತಗೋ ಅಂತೇಳಿ ಗಣಗಳಿಗೆ ಏನ್ ಮಾಡ್ತಾನು ಪರಮಾತ್ಮ ತನ್ನ ಗಣಗಳಿಗೆ ಹೇಳ್ತಾನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪ್ರಥಮದಾಗ ನಿಮ್ಮ ಕಣ್ಣಿಗೆ ಯಾವ್ದು ಕಾಣ್ತೈತಿ ಅದ್ರ ರುಂಡ ತಗೊಂಬರೋಗತ್ತೇಳಿ ಪರಮಾತ್ಮ ತನ್ನ ಗಣಗಳಿಗೆ ಹೇಳ್ತಾನ ಹೇಳಿದಾಗ ಅವಾಗ ಗಣಗಳ ಏನ್ ಮಾಡ್ತಾವ ಅಂದ್ರ ತಿರುಗಾಡಕೋತ ಹೋದು ಅರಣ್ಯದಾಗ ಅವಾಗ ಕಂಕಣ ಕೆರಿ ಬದಿಯಲ್ಲಿ ಆಡಿ ಮಣಕೊಂಡಿತ್ತ ಹೌದು ಅದು ಹೆಂಗ ಮಣಕೊಂಡಿತ್ತು ಹೆಂಗ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಣಕೊಂಡಿತ್ತು ಅವಾಗ ತನ್ನ ಗಣಗಳಿಗೆ ವಿಚಾರ ಮಾಡ್ತಾರೆ ಇನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿದ ಮಣಕೊಂಡಿತ್ತು ಅಂದ್ರೆ ನಮ್ಮ ಕಣ್ಣಿಗೆ ಯಾವ್ದೋ ಕಾಣಿಸಿಲ್ಲ ಪ್ರಥಮದಾಗ ಇದ ಕಾಣಿಸೈತಿ ಪರಮಾತ್ಮ ನಿಮ್ಮ ಕಣ್ಣಿಗೆ ಪ್ರಥಮದಾಗ ಉತ್ತರ ದಿಕ್ಕಿಗೆ ಯಾವ್ದು ಕಾಣ್ತೈತಿ ಅದನ್ನ ತಗೊಂಬ ಅಂತ ಹೇಳ್ಯಾನು ಇನ್ನು ಇದನ್ನ ಒಯ್ಬೇಕಂತ ಏನ್ ಮಾಡ್ತಾರಂದ್ರ ಅದ ಆನೆ ರುಂಡವನ್ನ ಶಿರ ಛೇದನ ಮಾಡ್ಕೊಂಡ ರುಂಡ ಹೋದ ಪರಮಾತ್ಮನ ಕೈಯಾಗ ಕೊಡ್ತಾರ ಕೊಟ್ಟ ಏನ್ ಮಾಡ್ರಿ ಪರಮಾತ್ಮ ಅದ ರುಂಡ ಪರಮಾತ್ಮ ಏನ್ ಮಾಡ್ತಾನಂದ್ರ ಅದ ಬಿದ್ದಂತ ದಡಕ್ ಹಚ್ಚತಾನ ಆ ಬಿದ್ದಂತ ದಡಕ್ ಹಚ್ಚಿದಾಗ ಅವಾಗ ಅದ ಏನ್ ಮಾಡ್ತೈತಿ ಪರಮಾತ್ಮಗ ಸಾಷ್ಟಾಂಗ ನಮಸ್ಕಾರ ಹಾಕ್ತೈತಿ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ಪರಮಾತ್ಮ ಅದಕ್ಕೊಂದು ವರ ಕೊಡ್ತಾನ ಏನದ ಇನ್ನು ಮುಂದೆ ನೀ ಗಣಪತಿ ಆಗ ಗಜಾನನ ಆಗ ಎಲ್ಲಿ ವಿಘ್ನ ನಡೀತೈತಿ ಅಲ್ಲಿ ವಿಘ್ನಕ್ಕೆಲ್ಲ ವಿಘ್ನದಿಪಾತಪ ಆಗಪ್ಪ ಅಂತ ಹೇಳಿ ಗಣಪತಿ ಆಗಿ ಕೊಂಡಂತೇಳಿ ಆಶೀರ್ವಾದ ಮಾಡ್ಯಾನ ನಮ್ಮಪ್ಪ ಪರಮಾತ್ಮ ಹೌದು ಅವಾಗ ಹಿಂದಾಗಡೆ ಹುಟ್ಟಿ ಬಂದಾನ ಯಾರ ಗಣಪತಿ ಅನ್ನುವಂತ ನಾಮಕರಣ ಯಾವಾಗ ಬತ್ತ ವಿದ್ಯಾಶ್ರೀ ಪರಮಾತ್ಮ ರುಂಡ ಹಚ್ಚಿ ಅದಕ್ಕೊಂದು ಆಶೀರ್ವಾದ ಮಾಡಿದಾಗ ಆನಿ ರುಂಡ ತಂದ ಹಚ್ಚಿದಾಗ ಅವಾಗ ಗಣಪತಿ ಆಗನಿ ಅಂತ ಆಶೀರ್ವಾದ ಮಾಡ್ಯಾನ ಪರಮಾತ್ಮ ನಿನ್ನ ಗಣಪತಿ ಯಾವಾಗ ಮೊದಲು ಹುಟ್ಟ್ಯಾನ ಹೇಳ ನೀ ಯಾ ಗಣಪತಿನ ಮಾಡಿದಿ ಅವನ್ ನನಗ ಬಂದ ಹೆಸರು ಹೇಳ ಮಾಡಿದ ಗಣಪತಿ ಅಂತ ಹೆಸರ ಇಡ್ಬೇಕು ನೀ ಹೌದು ಯಾಕಂದ್ರ ಮಣ್ಣಿನಿಂದ ಗಣಪತಿನ ಮಾಡೇನೆ ಅಂತ ನೀ ಹೇಳ್ತಿ ಹೌದು ಆದ್ರ ಮಣ್ಣಿನಿಂದ ನೀ ಯಾವಾಗ ಗಣಪತಿನ ಮಾಡಿದಿ ಮಂಗಲ ಮೂರ್ತಿನ ಮಾಡಿದತ್ತ ನಿನಗ ನಾವು ಉತ್ತರ ಕೊಟ್ಟನಿ ಹೌದು ನಿನ್ನ ತೆಕ್ಕೊಂದ ಗಣಪತಿನ ಸಜ್ಜ ಮಾಡೇನೆ ಅಂತಂದ್ರ ಯಾವಾಗ ನೀ ಗಣಪತಿನ ಸಜ್ಜ ಮಾಡಿದಿ ಇನ್ನೇಮಿಗೆ ಹೇಳ್ತಾಳ ಹೌದಲ್ಲ ನೋಡೋಣ ಯಾಕಂದ್ರೆ ಪರಮಾತ್ಮ ರುಂಡ ತಂದ ಕುಣಿಸಿದಾಗ ಗಣಪತಿ ಆಗ್ಯಾನು ಹೌದು ಮತ್ತ ಮೊದಲ ನೀ ಗಣಪತಿ ಹುಟ್ಟ್ಯಾನಂದ್ರ ನೀ ಯಾವಾಗ ಅವನ ಹೆಸರು ಇಟ್ಟಿದಿ ಯಾವಾಗ ಅವ್ನು ಹುಟ್ಟಿ ಬಂದ ಆ ಹೆಣ್ಮಗಳಿಗೆ ಆಗೋದಕ್ಕೂ ನಾವು ಸೂರ್ಯ ಹೇಳ್ತಾನ ಶಾನೆ ಅದ ನಾವು ಹೌದು ಹೇಳ್ತಾನ ನೋಡೋಣ ಅದಕ್ಕೆ ನಡೀಲಿ ಮಾಸ್ತರ